ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ 9 ತಿಂಗಳು 9 ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ದೆಹಲಿಯಲ್ಲಿ ಇವತ್ತು ಮಾತೃಪಕ್ಷಕ್ಕೆ ಮರಳಿ ತರುವ ಕಾರ್ಯಕ್ರಮ ನಡೀತು. ಕಾಂಗ್ರೆಸ್ ವಕ್ತಾರರಿದ್ದಾರೆ ಅನಿಲ್ ಅವರು. ಅನಿಲ್, ಜಗದೀಶ್ ಶೆಟ್ಟರ್ ಬಂದರು, ದೊಡ್ಡ ಬಲ ಬಂತು ಅಂದ್ರಿ ಜಗದೀಶ್ ಶೆಟ್ಟರು ಲಕ್ಷ್ಮಣ ಸವದಿ ಅವರಿಂದಾಗಿ. ಜಗದೀಶ್ ಶೆಟ್ಟರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆಟ ಆಡ್ತಿದ್ರು. ಬಿ ಜೆ ಪಿ ಅಸಮಾಧಾನಿತರನ್ನೆಲ್ಲ ಕರ್ಕೊಂಬಂದು ಡಿ ಕೆ ಶಿವಕುಮಾರನ್ನು ಮೀಟ್ ಮಾಡಿಸ್ತಾ ಇದ್ರು. ಅಂದರೆ ಕಾಂಗ್ರೆಸ್ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸದಲ್ಲಿ ಜಗದೀಶ್ ಶೆಟ್ಟರ್ ನಿರತರಾಗಿದ್ದಾರೆ ಅನ್ನೋ ವಾತಾವರಣ ಇತ್ತು. ಡಿ ಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ರಂತೆ, 1 ತಿಂಗಳಿಗೊಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗಬೇಕು ಅಂತ. ಭಾಳ ಜೋರಾಗಿ ಸಿದ್ದು ಕೇಳಿ ಬರ್ತಿತ್ತು. ಶಂಕರ್ ಪಾಟೀಲ್ ಮುನೇನಕೊಪ್ಪರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರೋದಕ್ಕೆ ಜಗದೀಶ್ ಶೆಟ್ಟರ್ ಓಡಾಡ್ತಿದ್ದಾರೆ ಅಂತ. ಇವತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪರೇ ಜಗದೀಶ್ ಶೆಟ್ಟರ್ನ ಬಿ ಜೆ ಪಿ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಗೆ ಪಕ್ಷ ಸೇರ್ಪಡೆ ಅನ್ನುವ ಏನೋ ಒಂದು ದೊಡ್ಡ ಯೋಜನೆ ಇತ್ತಲ್ಲ, ಆ ಯೋಜನೆ ಹೊಡ್ತಾ ಬಿದ್ದಂಗೆ ಆಗಲಿಲ್ವಾ? ಅಜಿತ್, ಮೊದಲನೇದಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ಸಿಗೆ ಜಗದೀಶ್ ಶೆಟ್ಟರ್ನವ್ರನ್ನ ಕರೆಸ್ಕೊಂಡು ಬರ್ಬೇಕಾದ್ರೆ ನಾವು ಒಂದು ಆಲೋಚನೆ ನಮ್ಮೆಲ್ಲರ ತಲೆಯಲ್ಲಿ ಇದ್ದಿದ್ದು, ಒಬ್ಬ ಮುಸಜ್ಜಿದ ರಾಜಕಾರಣಿ, ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಇಂಥ ಒಬ್ಬ ವ್ಯಕ್ತಿನ ನಾವು ಕರ್ಕೊಂಡು ಬಂದಾಗ ಕಾಂಗ್ರೆಸ್ ಪಾರ್ಟಿಗೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಇದಾದರೆ ದರ್ ಈಸ್ ಅಬೌಟ್ ಪೊಲಿಟಿಕಲ್ ಬೆನಿಫಿಟ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಎರಡನೇದು, ಇವತ್ತು ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಅವತ್ತಿನ ದಿನಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಹೆಂಗಿತ್ತು ಅಂತಂದರೆ, ಕರುಣನ ನಾವು ಕರ್ಕೊಂಡು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀವಿ ಅನ್ನೋ ಒಂದು ಆಲೋಚನೆ ಇತ್ತು. ಕರುಣ ಕಾಂಗ್ರೆಸ್ಸಿಗೆ ಬಂದಾಗ ಶಕುನಿ ಆಗ್ತಾನೆ ಅಂತ ಯಾರೂ ಊಹಿಸಿರಲಿಲ್ಲ ಇದನ್ನು. ಇವತ್ತು ಆಟ ಹೆಂಗಾಗಿದೆ ಅಂತಂದರೆ, ಶಕುನಿ ಹ್ಯಾಸ್ ಟರ್ನ್ ಟು ಶಕುನಿ. ಎರಡನೇದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗಾಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಭಾಳಷ್ಟು ಜನ ಬೆರಳು ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು. ಲಿಂಗಾಯತರಿಗೆ ನಾನೊಬ್ಬ ವೀರಶೈವ ಲಿಂಗಾಯತನಾಗಿ ಇವತ್ತು ಬಹು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇವತ್ತು ನಿಜಲಿಂಗಪ್ಪನ ಅಂತ ಒಬ್ಬ ಧೀಮಂತ ನಾಯಕನಿಗೆ AICC ಅಧ್ಯಕ್ಷರನ್ನು ಮಾಡಿದರು. ವೀರೇಂದ್ರ ಪಾಟೀಲ್ ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿದರು. ಇದೇ ಜಗದೀಶ್ ಶೆಟ್ಟರನ್ನ ಯಾವಾಗ ಭಾರತೀಯ ಜನತಾ ಪಾರ್ಟಿ ಕತ್ತಿಂದ ಹೊರಗಡೆ ತೆಳೆದಾಗ ಇದೇ ಜಗದೀಶ್ ಶೆಟ್ಟರನ್ನ ಕರೆದುಕೊಂಬಂದು ಟಿಕೆಟ್ ಕೊಟ್ಟು 35,000 ಹಂತದಂದು ಸೋತಾಗ ಅವ್ರಿಗೆ MLC ಮಾಡಿ ಸ್ಥಾನಮಾನ ಕೊಟ್ಟು ಪ್ರತಿಯೊಂದು ಕಾಂಗ್ರೆಸ್ ಫಂಕ್ಷನಲ್ಲಿ ಮೊದಲನೇ ಸೀಟ್ ಅವರಿಗೆ ಹಾಕಿ ಅವ್ರಿಗೆಲ್ಲ ಸ್ಥಾನಮಾನ ಕೊಟ್ಟರೂ ಸಹ ಇವತ್ತು ಜಗದೀಶ್ ಶೆಟ್ಟರ್ ಮಾಡಿರುವಂಥ ಕೆಲಸವನ್ನು ನೋಡಿದ್ರೆ ಇದನ್ನು ಶಕಿನಿ ಆಟ ಅಲ್ಲದೆ ಇನ್ನೇನು ಅನ್ನೋಕ್ಕಾಗಲ್ಲ. ಇಷ್ಟು ವರ್ಷ ರಾಜಕೀಯ ನೋಡಿ ನನಗೆ ಒಂದು ಅರ್ಥ ಆಗಿದೆ. ರಾಜಕೀಯದಲ್ಲಿ ಯಾರಿಗೂ ಉಪಕಾರ ಮಾಡಲ್ಲ, ಯಾರಿಗೂ ಉಪಕಾರ ಮಾಡೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆತನದೇ ಆದ ಯುಟಿಲಿಟಿ ವ್ಯಾಲ್ಯೂ ಅಂತ ಒಂದಿರುತ್ತೆ. ಆ ಯುಟಿಲಿಟಿ ವ್ಯಾಲ್ಯೂ ಪ್ರಕಾರ ಆತನಿಗೆ ಅವಕಾಶಗಳು ಸಿಗ್ತವೆ, ಸ್ಥಾನಮಾನಗಳು ಸಿಗ್ತವೆ. ಯುಟಿಲಿಟಿ ವ್ಯಾಲ್ಯೂ ಮುಗಿದವ್ರಿಗೆ whoever he is, utility space and value. Yes, please continue. ಉತ್ಪಾದಕ ಶಕ್ತಿ. ತಾವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಇಷ್ಟು ಜನರನ್ನ ಕಾರ್ಯಕರ್ತರನ್ನ ಕರ್ಕೊಂಡು ಬರಬೇಕು ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತೇಳಿ. ಇವತ್ತು ನಿಮಗೆ ಒಂದು ಸತ್ಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಶಾಂತ್ ನಾಥ್ ಅವರು ಅದೇ ಭಾಗದಿಂದ ಬರುವಂಥವ್ರು. ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಫಾರ್ಮ್ ಮಾಡಬೇಕಾದಂಥ ಎಲ್ಲ ಸಾಧ್ಯತೆ ಇತ್ತು. ನಮಗೆ ಬೇಕಾಗಿದ್ದಂಥ 4 ಸೀಟು ಕಾರ್ಪೊರೇಟರ್ಗಳು, ನಮಗೆ ಬೇಕಾಗಿದ್ದ 4 ಸೀಟು ಸತತವಾಗಿ 6 ಬಾರಿ ಗೆದ್ದು ಮಾಜಿ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಿದ್ದಂಥ ಜಗದೀಶ್ ಶೆಟ್ಟರು ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಕಾರ್ಪೊರೇಟರ್ನ ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ನಾವು ಆಪಾದನೆ ಮಾಡ್ತಾ ಇಲ್ಲ, ಇವತ್ತು ನಾವಿಂದ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಷ್ಟಾದರೂ ಸಹ ಅವ್ರಿಗೆಲ್ಲೂ ನಾವು ಚೇರ್ ಹಾಕೋದನ್ನ ಮರಿಲಿಲ್ಲ. ಇವತ್ತು ಅವ್ರಿಗೆ ಎಲ್ಲಿ ಚೇರ್ ಹಾಕಬೇಕು, ಇವತ್ತಿಗೂ ಸಹ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಇನ್ನಿಂಗ್ಸ್, ಅದರಲ್ಲಿ ಏನು 2 ಮಾತಿಲ್ಲ. ಬಟ್ ವಿಚಾರ ಏನು ಅಂತಂದರೆ, ಇವತ್ತು ಜಗದೀಶ್ ಶೆಟ್ಟರ್ಗೆ ಇದರಿಂದ ಜಗದೀಶ್ ಶೆಟ್ಟರಿಂದ ಕಾಂಗ್ರೆಸ್ ಅವರಿಗೆ ಒಂದು ದೊಡ್ಡ ಉಪಕಾರ ಆಯಿತು ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತದೆ, ಅದು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳೋದಕ್ಕೆ ಇಚ್ಛೆ ಬಯತೀನಿ. ಯಾಕಂದರೆ 2013, 2018, 2023 ಸರಿಸುಮಾರು 34ರಿಂದ 36.5% ಮಾತ್ರನೇ ಕಾಂಗ್ರೆಸ್ಸಿಗೆ ಓಟ್ ಇರುವಂಥದ್ದು. ಜಗದೀಶ್ ಶೆಟ್ಟರ್ ಬಂದ ಮೇಲೆ ಏನು ಓಟ್ ಚೇಂಜಸ್ ಆಗಿಲ್ಲ ಆ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಎರಡನೇದು ಹೇಳಬೇಕು ಅಂತಂದರೆ, ಅವರಿಗೆ ಕುಷ್ಟಗಿ ಇನ್ಚಾರ್ಜ್ ಹಾಕಿದ್ರು, ನಾನು ವಾರ್ ರೂಮ್ ಇನ್ಚಾರ್ಜ್ ಇದ್ದೆ ಆ ಸಂದರ್ಭದಲ್ಲಿ. ಅದಾಗಿದ್ಮೇಲೆ ಯಾರು ಅರವಿಂದ್ ಬೆಲ್ಲದವ್ರ ಕ್ಷೇತ್ರಕ್ಕೆ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ಆಮೇಲೆ ಅವ್ರ ಕ್ಷೇತ್ರವನ್ನು ನೋಡ್ಕೊಳ್ಬೇಕಾಗಿತ್ತು. 3 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ನಾವು ಗೆದ್ದಿದ್ದೀವಿ?
ತಾವೇಳಿ. ಅಲ್ರಿ, I'm ಯಾರಿಗೂ not blaming. ಒಂದು ಇವತ್ತು ಇನ್ನೊಂದೇನು ಹೇಳಬೇಕು ಅಂತಂದ್ರೆ ಬಣಜಿಗ ಸಮುದಾಯದಲ್ಲಿ ದೊಡ್ಡ ನಾಯಕ ಇವತ್ತಿಗೂ ಸಹ, ಅವತ್ತು ನಾನು ಹೇಳ್ತೀನಿ ಭೀಮಣ್ಣ ಖಂಡ್ರೆ ಅವರು ದೊಡ್ಡ ನಾಯಕರು, ಅದಾಗಿದ್ಮೇಲೆ ಅದನ್ನು ಹೊರತುಪಡಿಸಿದ್ಮೇಲೆ ಇವತ್ತಿಗೂ ಸಹ ದೊಡ್ಡ ನಾಯಕರು ಆ ಭಾಗದಿಂದ ಬರುವಂಥವ್ರು. ಆ ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂಥದ್ದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಅಲ್ಲೂ ಸಹ ಈಶ್ವರ್ ಖಂಡ್ರೆ ಅವ್ರದ್ದು ಜಾಸ್ತಿ ಪ್ರಭಾವ ಇದೆ. ಸೊ ಇವತ್ತಿಗೂ ನಾನು ಯಾಕೆ ಇದನ್ನ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ವಿ ವಾಂಟೆಡ್ಲಿ ಡಿಡ್ ಸಮ್ ಸೋಷಿಯಲ್ ಇಂಜಿನಿಯರಿಂಗ್, ಕಾಂಗ್ರೆಸ್ ವಿ ಡಿಡ್ ಸಮ್ ಸೋಷಿಯಲ್ ಇಂಜಿನಿಯರಿಂಗ್ ಟು ಗೆಟ್ ಸಮ್ ವೋಟ್ಸ್. ನಮ್ಗೆ ಯಾವುದೇ ಬೆನಿಫಿಟ್ ಆಗಲಿಲ್ಲ, ಬಿಕಾಸ್ ಇಸ್ ನಾಟ್ ಅ ಸೆಲೆಬಲ್ ಫೇಸ್ ಆಸ್ ಫಾರ್ ಆಸ್ ಎಲೆಕ್ಷನ್ಸ್ ಆರ್ ಕನ್ಸರ್ನ್. ಒಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟು ಬರಬೇಕಾದ್ರೆ ಈ ಆಸ್ಡ್ ಸರ್ಟನ್ ಕ್ವಶನ್ಸ್, ನನ್ನ ಕ್ವಶನ್ಸ್ನ ಬರ್ಕೊಂಬಂದಿದ್ದೀನಿ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ, ಏಜ್ ಫ್ಯಾಕ್ಟರ್ ಮೇಲೆ ತೆಗಿತಿದ್ದೀರಾ, ಇನ್ನು ನನ್ನ ಮೇಲೆ ಕರಪ್ಷನ್ ಚಾರ್ಜಸ್ ಇದೆಯಾ ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ವಿಜಯೇಂದ್ರ ಅವರು ಕ್ಲಿಯರ್ ಅವ್ರಿಗೆ ಹೇಳಿರಬೇಕು, ಮೋಸ್ಟ್ಲಿ ಸ್ವಾಮಿ ನಿಮ್ಮ ಮೇಲೆ ಕರಪ್ಷನ್ ಕೇಸ್ ಇದೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಅಕಸ್ಮಾತ್ ನೀವು ಬಂದಿಲ್ಲ ಅಂದ್ರೆ ನಾವು ಇಡಿನ ಇನ್ಕಮ್ ಟ್ಯಾಕ್ಸು ಬಿಡ್ತೀವಿ, ಇಲ್ಲ ಅಂದ್ರೆ ನಮ್ಮ ಜೊತೆಗೆ ಬಂದು ಇರ್ರಿ ಅಂತ ಹೇಳಿರ್ಬೇಕು. ಇಲ್ಲ ಅಂತಂದ್ರೆ ಹಾವೇರಿ ಟಿಕೆಟೋ ಇಲ್ಲ ಬೆಳಗಾಂ ಟಿಕೆಟೋ ಹೇಳಿರಬೇಕು. ಅಕಸ್ಮಾತ್ ಬೆಳಗಾಂ ಟಿಕೆಟು ಹಾವೇರಿ ಟಿಕೆಟ್ ಅವ್ರು ಹೇಳ್ತಾರೆ ಅಂತಂದ್ರೆ ಅವತ್ತು ಯಾಕೆ ಸ್ವಾಮಿ MLA ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ? ಇವತ್ತು ಪ್ರಶ್ನೆ ಬರುವಂಥದ್ದಲ್ಲೇ. ಇವತ್ತು ಅಕಸ್ಮಾತ್ ಇಂಥ ಒಂದು ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಇವತ್ತು ವೆರಿ ವೆರಿ ಎವಿಡೆಂಟ್ ಆಗಿ ಕಾಣಿಸ್ತದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ 4 ಬಣಗಳಾಗಿದೆ ಅಂತೇಳಿ. ಇವತ್ತು ಯತ್ನಾಳ್ ಅವ್ರದ್ದೊಂದು ಬಣ, ಸಂತೋಷ್ ಜಿ ಅವ್ರದ್ದೊಂದು ಬಣ, ಬೊಮ್ಮಾಯಿ ಅವ್ರದ್ದು ಬಣ, ಯಡಿಯೂರಪ್ಪನವ್ರದ್ದೊಂದು ಬಣ. ಇವತ್ತು ಯಾವ ಬಣ ಏನಾಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆ ನಡೆದಿದೆ. ಬಟ್ ಇಲ್ಲಿ ಏನೂ ಆಗೋದಿಲ್ಲ. ನಮಗೆ ಮಾತ್ರ ಅತ್ಯಂತ ಖುಷಿಯಾಗಿದೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟಿರೋದ್ರಿಂದ. ಯಾಕೆ ನಮ್ಗೆ ಖುಷಿಯಾಗಿದೆ ಅಂತ 3 ರೀಸನ್ ಕೊಟ್ಟು ಹೇಳ್ಬಿಡ್ತೀನಿ. ಪಾಯಿಂಟ್ ನಂಬರ್ 1, ನಮಗೊಂದು MLC ಸ್ಥಾನಮಾನ ಖಾಲಿ ಆಯಿತು. ಸಮ್ ಎಬಿಲಿಯಂಟ್ ಪರ್ಸನ್ ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಸೀಟ್. ಒಂದು. ಎರಡನೇದು, ಪಾರ್ಲಿಮೆಂಟ್ ನಾವು 100% ಗೆಲ್ತೀವಿ, ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಒನ್ ಬ್ಯಾಡ್ ಲಕ್. ಮೂರನೇದು, ಇವತ್ತೆಲ್ಲೋ ಒಂದು ಕಡೆಯಿಂದ ಒಂದು ಚೇರು ಖಾಲಿ ಆಗಿದೆ, ಹೂಮ್ ವಿ ಆರ್ ಗೋಯಿಂಗ್ ಟು ಗಿವ್ ದೆಮ್. ಯಾವಾಗಲೂ ಒಂದು ಏನಂತಾರೆ, ಒಂದು ಫಂಕ್ಷನ್ ಅಂತಿರಲ್ಲ, ಫಂಕ್ಷನಿಗೆ ಒಬ್ಬ ಒಳ್ಳೆ ಮನುಷ್ಯನಲ್ಲಿ ಕುಂದ್ರಿಸುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಆದರೆ ನಾವು ಒಂದು ವಿಶ್ ಮಾಡ್ತೀವಿ, ವಿ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಹಿಸ್ ಪೊಲಿಟಿಕಲ್ ಕರಿಯರ್ ಆಸ್ ವೆಲ್ ಆಸ್ ಹಿಸ್ ಹೆಲ್ತ್. ಅಲ್ರಿ, ಜಗದೀಶ್ ಶೆಟ್ಟರ್ 9 ತಿಂಗಳು 9 ದಿನ ಆದ ನಂತರ ಮರಳಿ BJPಗೆ ಹೋದ್ರು. 9 ತಿಂಗಳು 9 ದಿನ ಕಾದ್ರು ಕಾಂಗ್ರೆಸ್ನವ್ರು ಇದನ್ನ ಹೇಳೋದಕ್ಕೆ. ಅವರು ಬಂದಿದ್ರಿಂದ ನಮಗೆ ನಯಾ ಪೈಸೆ ಲಾಭ ಆಗಿಲ್ಲ ಅಂತ. ಅಲ್ಲ, BJP ಅವ್ರು ಹೆಂಗೆ ಕಾರ್ಯಕರ್ತರ ಕಡೆ ನೋಡಲಿಲ್ಲೋ, ಕಾಂಗ್ರೆಸ್ಸು ನೋಡಲಿಲ್ಲ. ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬೇರೆ ಅನೇಕರಿದ್ರು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಅದು ನಮ್ಗೆ ತಪ್ಪಾಗಿದೆ. ಟ್ರಿಪಲ್ ಖುಷಿಯಾಗಿದೆ ಅಂದಿದ್ದು ಅದೇ ಕಾರಣಕ್ಕೆ. ಇವತ್ತು ಕಾರ್ಯಕರ್ತರಿಗೆ ಒಂದು ಅಲ್ಲೊಬ್ಬ ರಜತ್ ಉಳ್ಳಾಗಡ್ಡಿ ಮಠ ತುಂಬಾ ಫೋಟೋ ಹಾಕ್ಸಿದ್ದ. ಆವತ್ತಿನ ದಿವಸದಲ್ಲಿ ಜಗದೀಶ್ ಶೆಟ್ಟರ್ ಒಬ್ಬ ಮುಸ್ಸಜ್ಜ ರಾಜಕಾರಣಿ, ಒಬ್ಬ ಪ್ರಿನ್ಸಿಪಲ್ ರಾಜಕಾರಣಿ ಕಾರಣಕ್ಕೆ ಸಂಘಟನೆ ಮಾಡಿದ್ದ ರಜತ್ ಉಳ್ಳಾಗಡ್ಡಿ ಮಠ. ಅದೇ ನಾನು ಹೇಳ್ತಾ ಇರೋದು. ಇವತ್ತು ದುಃಖ ನಮ್ಗೆ ಅದೇ ಆಗ್ತಾ ಇರೋದು. ಇವತ್ತು ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು 3 ವಿಚಾರ ನಮ್ಗೆ ಖುಷಿ ತಂದಿದೆ. ಒಂದು, ಅಲ್ಲಿ ಒಬ್ಬ ಚೇರ್, ಈಗ ರಜತ್ ಉಳ್ಳಾಗಡ್ಡಿ ಮಟ್ಟಿಗೆ ಆಗ್ತೀವಿ ನಾಳೆ ನಾವು ಚೇರು, ಇಸ್ ಮೈ ಬ್ರದರ್, ಅವ್ರಿಗೆ ಆಗ್ತೀವಿ ನಾವು ನಾಳೆ ಚೇರು. ಅದಾಗಿದ್ಮೇಲೆ ಒಂದು MLC ಸೀಟ್ ಖಾಲಿ ಆಯ್ತು, ಯಾರಿಗೋ ಒಬ್ಬ ಡಿಸರ್ವಿಂಗ್ ಪರ್ಸನ್ MLC ಆಗ್ತಾನೆ. ಅದೇ ತರ ಪಾರ್ಲಿಮೆಂಟ್ ಸೀಟ್ ಇನ್ನೊಬ್ಬರಿಗೆ ಸಿಗ್ತದೆ, ಒಳ್ಳೇದಾಗ್ಲಿ. ಅದರಿಂದ ಅರ್ಥ ಆಯ್ತು. ಇದರಿಂದ ಕಾಂಗ್ರೆಸ್ ಏನು ವಿಜೃಂಭಿಸ್ತಿತ್ತು ಅವ್ರು ಬಂದಾಗ, ಆನೆ ಬಲ ಬಂತು ನಮಗೆ. ಈ ಎಲ್ಲಾ ಕಡೆ ಭಾಗದಲ್ಲಿ ನಮಗೆ ಲಿಂಗಾಯತನ ಮತಗಳೆಲ್ಲ ಅವರಿಂದಲೇ ಬಂದವು ಅಂತ ನನಗೆ ನಾರಾಯಣ ಸ್ವಾಮಿ ಅವರು ಆಗ್ಲೇ ಮಾತಿನ ಬರದಲ್ಲಿ ಒಂದು ಮಾತು ಹೇಳಿದ್ರೆ, ಯಾವುದೇ ಒಬ್ಬ ನಾಯಕರು ನನಗೆ, ಯಾರು ಜಗದೀಶ್ ಶೆಟ್ಟರ್ ಅವರು ಹೊರಗೆ ಹೋದಾಗ ಯಾರೇ ಒಬ್ಬ ರಾಜಕಾರಣಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು ನಾನು ಎಲ್ಲೂ ಕಾಣಲಿಲ್ಲ ಅಂತ ಹೇಳಿ. CT ರವಿ ಅವ್ರು ಏನಂತ ಹೇಳಿದ್ದಾರೆ, CT ರವಿ ಅವ್ರು ಏನಂತ ಹೇಳಿದ್ದಾರೆ, ಇದೇ ಯಡಿಯೂರಪ್ಪನವ್ರು ಏನಂತ ಹೇಳಿದ್ದಾರೆ, ಇದೇ ಬೊಮ್ಮಾಯಿ ಅವ್ರು ಏನಂತ ಹೇಳಿದ್ದಾರೆ. ಅವಕಾಶವಾದಿ ರಾಜಕಾರಣಿ ಜಗದೀಶ್ ಶೆಟ್ಟರ್. ಯಾರು ಹೇಳಿದ್ದು? ನಾನಲ್ಲ, ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು. ಅದೇ ರೀತಿ CT ರವಿ ಅವ್ರು ಏನು ಹೇಳಿದ್ದಾರೆ, ಅವ್ರ ಅವಕಾಶವಾದ ರಾಜಕಾರಣ ಇವತ್ತಲ್ಲ ರೀ, ಮೊದಲಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ವೇರ್ ಇಸ್ ದ ಬಾಲ್ ಸ್ಟ್ಯಾಂಡಿಂಗ್ ಅಂದ್ರೆ ವೆರಿ ಸಿಂಪಲ್ ಅಜಿತ್. 4 ಬಣಗಳಾಗಿದೆ ಇವತ್ತು. 4 ಟೀಮ್ಸ್. ಯತ್ನಾಳ್ ಅವ್ರದ್ದೊಂದು ಬಣ, ಬೊಮ್ಮಾಯಿ ಅವ್ರದ್ದೊಂದು ಬಣ, ಯಡಿಯೂರಪ್ಪ ಅಲ್ಲ, ಬಣಗಳು ರಾಜಕೀಯ ಪಾರ್ಟಿ ಆನೆ ಬಲ ಬಂತಂತ. ಆನೆ ಎಲ್ಲೋಯ್ತು ಈಗ? ಆನೆ ಎಲ್ಲೋಯ್ತು ಸರ್? ಈಗ ಇವತ್ತಿನ ಜಗದೀಶ್ ಶೆಟ್ಟರ್ನ ವಾಪಸ್ ಕರೆಸ್ಕೊಳ್ಳೋ ಅಂದ್ರೆ ಅನಿವಾರ್ಯತೆಗೆ BJP ಬಂದಿತ್ತ? ಅಲ್ಲ, ಇದು ಅನಿವಾರ್ಯತೆ ಅಂತಕ್ಕಂಥದ್ದನ್ನು ಅಫ್ಕೋರ್ಸ್ ನಾವು ಚರ್ಚೆ ಮಾಡುವಂಥ ವಿಷಯ ಇದು. ಇವತ್ತಿನ ಚುನಾವಣೆ, ಲೋಕಸಭೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಯಾರೇ ಬರಲಿ ಒಂದು ಬಲ ಬರುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾಗಿ ಬರ್ತಕ್ಕಂಥದ್ದು. ಆದರೆ ಇವತ್ತು ನಮಗೇನಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ರಾಜ್ಯದ ರಾಜಕಾರಣದ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ ಇವತ್ತು ನಾವು ಈ ಒಂದು ವಿದ್ಯಮಾನವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು? ಇಷ್ಟು ರಿಪೀಟ್ಸ್ ಅಂತ ಹೇಳ್ಬೇಕಾ, ಅಥವಾ ಮಾಡಿದ್ದೋಣ ಮಾರಾಯ ಅಂತ ಹೇಳ್ಬೇಕಾ? ಯಾರಿಗೆ? ಅಲ್ಲ, ಕಾಂಗ್ರೆಸ್ನವ್ರಿಗೆ ಮಾಡಿದ್ದೋಣ ಮಾರಾಯ ಅಂತ ಹೇಳ್ಬೇಕಾ? ಇಷ್ಟು ರಿಪೀಟ್ಸ್ ಅಂತ ಹೇಳ್ಬೇಕಾ? ಅಥವಾ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೇಕಾ? ಅಥವಾ 3 ಅನ್ವಯಿಸುತ್ತಾ ಇವತ್ತಿನ ಸನ್ನಿವೇಶಕ್ಕೆ?
ಇದನ್ನ ನಾವು ಆಲೋಚನೆ ಮಾಡಿದ್ರೆ ಯಾಕೆಂತಂದ್ರೆ ಅಲ್ಲ, ಮೂರು ಅನ್ವಯಿಸಬಹುದು, ಬಟ್ ಮೂರಿಗೂ ಅನ್ವಯಿಸುತ್ತೆ. ಬಿಜೆಪಿಗೂ ಅನ್ವಯಿಸುತ್ತೆ, ಕಾಂಗ್ರೆಸ್ಗೂ ಅನ್ವಯಿಸುತ್ತೆ, ಜಗದೀಶ್ ಶೆಟ್ಟರ್ ಖಂಡಿತ ಅಲ್ಲ ನಾನು ಅದರ ಹೆಚ್ಚಿಗೆ ಮಾತನಾಡಿದಂಥವ್ರು ಯಾರು? ಅವತ್ತಿನ ದಿವಸ ಕಾಂಗ್ರೆಸ್ ಅವರು ಏನೇನು ಮಾತಾಡಿದ್ರು ಅಂತಕ್ಕಂಥ ನಮ್ಮ ಮುಂದೆ ಇದೆ. ಈಗ ತಾನೇ ನಾನು ಇದನ್ನು ಹೇಳ್ತಿದ್ವಿ, ನಮಗೆ ಏನು ಯಾವುದೇ ಪಕ್ಷದಿಂದ ಇವತ್ತು ಅದರಲ್ಲೂ ವಿಶೇಷವಾಗಿ JDS ಪಕ್ಷದಿಂದ ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು, ಇವತ್ತಿನ ದಿವಸ ಶ್ರೀನಿವಾಸ್ ಇರ್ಬೋದು, ಮತ್ತೊಬ್ಬರು ಹೋದಂಥ ಸಂದರ್ಭದಲ್ಲಿ ಏನಂತ ಹೇಳಿದ್ರು, ಆ ಪಕ್ಷ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಹೋದ್ರು ಅಂತಂದ್ರು. ಇವತ್ತೇನು ಹೇಳ್ತಾರೆ ಕಾಂಗ್ರೆಸ್ನವರು? ಮಾತುಗಳು ಹೇಗೆ ಬದಲಾಗ್ತಿದೆ ಅಂತಕ್ಕಂಥದಕ್ಕೆ ನಾನು ಇದನ್ನೇ ಹೇಳಿದ್ದು, ಹಿಸ್ಟ್ರಿ ರಿಪೀಟ್ಸಾ ಅಥವಾ ಕರ್ಮ ರಿಟರ್ನ್ಸಾ ಅಥವಾ ಮಾಡಿದ್ದುಂಡು ಮಾರಾಯಣ? ನೀವೇನು ಮಾಡಿದ್ರೆ ಇವತ್ತಿನ ದಿವಸ ಆಗ್ತಾ ಇದೆ, ನೀವು ಮಾಡಿದ್ದೆ ಮತ್ತೆ ರಿಪೀಟ್ ಆಗ್ತಿರ್ತಕ್ಕಂಥದ್ದು, ಬೇರೆ ಏನು ಬದಲಾವಣೆ ಆಗ್ತಿದೆ? ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನದ ನಾನು ನೋಡಿದೆ, ತಮ್ಮ ವಾಹಿನಿಯಲ್ಲೇ ಬರ್ತಾ ಇತ್ತು, ಸವದಿ ಅವರು ಹೇಳ್ತಾ ಇದ್ರು, ಏನು ಶ್ರೀಯುತ ಜಗದೀಶ್ ಶೆಟ್ಟರು ಹೋಗಿದ್ದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು, ನಿಮ್ಮ ಹೇಳಿಕೆಗಳೇನು ಅಂತ ಕೇಳಿದಾಗ, ದಯವಿಟ್ಟು ಇದ್ರ ಬಗ್ಗೆ ನಾನು ಕೇಳಬೇಡಿ, ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ಶ್ರೀಯುತ ಜಗದೀಶ್ ಶೆಟ್ಟರ್ಗೆ ಮತ್ತು ಶ್ರೀಯುತ DK ಶಿವಕುಮಾರ್ಗೆ ಅಂತ. ಮತ್ತು ಇವರಿಬ್ಬರ ಮಧ್ಯೆ ಏನೋ ಸತ್ಯ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ. ಇವರೇನೋ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಅಥವಾ ಒತ್ತಡ ಹೇಳಿ ಕರ್ಕೊಂಡು ಹೋಗಿದ್ರು, ಸೊ ಆ ಆಮಿಷಗಳನ್ನ ಈಡೇರಿಸಿದ್ದೆಲ್ಲ ಹೋಗಿದ್ದಾರೆ ಅಂತಲೇ ಅರ್ಥ ಅಲ್ಲಿಗೆ. ಇವ್ರ ಮಾತುಗಳು ಇವರಿಗೆ ತಿರುಗಿಸ್ಕೊಂಡಾಗ ಈ ಏನು ಇತಿಹಾಸ ಮತ್ತು ಇವರಿಗೆ ಹೋಗಿ ಚುಚ್ಚಿದಾಗ ಮಾತುಗಳು ಬದಲಾವಣೆ ಆಗುತ್ತೆ. ಇನ್ನೊಂದು ಚಾನಲ್ಗೆ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಕೊಟ್ಟಂತ ಇಂಟರ್ವ್ಯೂ ಒಂದನ್ನು ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ನನ್ನನ್ನು ಮಂತ್ರಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಖಂಡಿತ ಸರ್, ಖಂಡಿತ ಸರ್, ಇದು ಪ್ರಾರಂಭದಲ್ಲೇ ಇತ್ತು. ಪ್ರಾರಂಭದಲ್ಲಿ ಇದು ಅವರಿಗೆ ಮಂತ್ರಿ ಕೊಟ್ಟ ನೋಡಿ, ಆಶ್ವಾಸನೆಗಳು ಅವರಿಗೆ ಮತ್ತೆ ಅದೆಲ್ಲರಿಗೂ ಗೊತ್ತಿತ್ತು. ಸೌದಿಯವರನ್ನ ಸೌದಿಯವರನ್ನು ಮಂತ್ರಿ ಅಂತ ಹೇಳಿದ್ರು. ಮಾನ್ಯ ದೇವೇಗೌಡರು ಇವತ್ತು ಅದನ್ನೇ ಹೇಳಿದ್ದು. ಇವತ್ತೊಂದು ದಿವಸ ನನಗಾಗಿದ್ದ ಅನುಭವ ಏನು, ನಾನು ಅಧಿಕಾರವನ್ನು ತ್ಯಾಗ ಮಾಡಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನನ್ನನ್ನು 10 ತಿಂಗಳಲ್ಲಿ ಯಾವುದೇ ಕಾರಣ ಇಲ್ಲದೆ ಹೇಗೆ ವಿನಾಕಾರಣ ನನ್ನ ಇಳಿಸಿದ್ರು, ಯಾವ ರೀತಿ ಅವಮಾನ ಮಾಡಿದ್ರು, ಅದೇ ರೀತಿ ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಮಾಡಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಬೇಷರತ್ ಬೆಂಬಲ ಕೊಟ್ಟು ಚೀಫ್ ಮಿನಿಸ್ಟರ್ ಮಾಡಿ ಕೇವಲ 14 ತಿಂಗಳಲ್ಲಿ ಯಾವ ರೀತಿ ಇಳಿಸಿದ್ರು, ಅದೇ ರೀತಿ ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಆ ಒಂದು ಇತಿಹಾಸವನ್ನ ಇಳಿಸಿದ್ದು ನಿಮ್ ಬಲಗಡೆ ಕೂತ್ಕೊಂಡಿದ್ದಾರೆ, ಬೈಯದ್ ನೀವು ಎಡಗಡೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಅನ್ನ ಬೈಲಿಕ್ಕೆ 108 ಕಾರಣಗಳಿವೆ. ಆದರೆ ಜಗದೀಶ್ ಶೆಟ್ಟರ್ ವಿಷಯದಲ್ಲಿ ಸ್ವತಃ ವಿಧಾನಸಭಾ ಚುನಾವಣೆಯನ್ನು ಸೋತವ್ರನ್ನ ತಂದು ಮಂತ್ರಿ ಮಾಡಬೇಕು ಅಂತ ನೀವು ಅಪೇಕ್ಷೆ ನಿಮ್ಮ ಪಾರ್ಟಿಯಲ್ಲಿ ಮಾಡ್ತೀರಾ? ಸೌದಿಯವ್ರು ಮಾಡ್ಲಿಲ್ವಾ ಬಿಜೆಪಿನಲ್ಲಿ? ಸೌದಿಯವ್ರು ಮಾಡ್ಲಿಲ್ವಾ? ಸೌದಿಯವ್ರನ್ನ ಮಾಡಿದ್ರು, ಅವ್ರು ಹೊರಗಡೆ ಹೋದ್ರಲ್ಲ. ಅದೇ ಅದಕ್ಕೆ ಹೇಳಿದ್ದು, ನಾನು ಅದನ್ನೇ ಹೇಳ್ತಿರೋದು. ಇಲ್ಲಿ ಸರ್, ಇಲ್ಲಿ ಏನು ಹೆಚ್ಚುಗಾರಿಕೆ ಏನಿಲ್ಲ. ನೀವು ನಿಮ್ಮ ಮಿತ್ರ ಪಕ್ಷವನ್ನ ಯಾವತ್ತಾದ್ರೂ ಕೇಳಿ, ಮೊದಲೇ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿದ್ರೆ ನಿಮ್ಗೊಂದು 10 ಸೀಟ್ ಜಾಸ್ತಿ ಬರ್ತಿದ್ದು, ಸ್ವಲ್ಪ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಆಗ್ತಿತ್ತು, ಯಾಕೆ ತಪ್ಪಿದ್ರಿ ಅಂತ ಕರ್ನಾಟಕದ ಬಿಜೆಪಿ ಪ್ರಶ್ನೆ ಕೇಳಿ. ಕಿತ್ತೂರು ಕರ್ನಾಟಕದಲ್ಲಿ ಆದಂತ ಒಂದು ಪರಿಣಾಮವನ್ನು ನಾವು ನೋಡಿದ್ದೇವೆ. ಕಿತ್ತೂರು ಕರ್ನಾಟಕದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತು ಅಂತಕ್ಕಂಥದ್ದನ್ನ ತಾವು ಹೇಳಿದ ಮಾತಿಗೆ ಖಂಡಿತ ನಾವು ಒಪ್ತೀವಿ. ಆ ಒಂದು ತಪ್ಪಿಗೆ, ಆ ಎಕ್ಸ್ಟೆಂಟ್ಗೆ ಬಿಜೆಪಿನೂ ಸಹ ಬೆಲೆ ತೆರೆತು ಅನ್ನೋದ್ರ ಬಗ್ಗೆ 2 ಮಾತಿದ್ದಿಲ್ಲ. ಅದನ್ನು ಇವತ್ತು ಕಾಂಗ್ರೆಸ್ ಒಪ್ತಾ ಇಲ್ಲ. ಇವತ್ತು ಆ ಬಲ ಅಂತೇಳಿ ಆ ಒಂದು ಪರ್ಸೆಪ್ಷನ್ನ ರಾಜ್ಯದಲ್ಲಿ ಹುಟ್ಟಾಕಿದ್ರಲ್ಲ, ಅದನ್ನ ಯಾಕೆ ಇವತ್ತು ಒಪ್ಕೊಳ್ಳಲ್ಲ? ಇವತ್ತು ಬೇರೆ ಹೆಸರಿಡ್ಲಿ ಕೊಡ್ತೀರಲ್ಲ ನೀವು, ಅದೆಷ್ಟು ಮಟ್ಟಿಗೆ ಸರಿ? ಇವತ್ತು ಒಪ್ಕೊಳ್ಳಿ. ನಿಮ್ಮಲ್ಲಿ ಇದ್ರೆ ಸರ್, ಇವಾಗ ನೀವು ಒಂದೇ ಒಂದು ಮಾತು ಹೇಳಿದ್ರಿ, ಅಜಿತ್ ಅವ್ರು ನೀವು ಒಂದು ಮಾತು ಹೇಳಿದ್ರಿ ಸರ್, ಈಗ 9 ತಿಂಗಳು 9 ದಿವಸ ಇವ್ರು ಯಾವತ್ತೂ ಹೇಳಿಲ್ಲ ಅಂತ ಹೇಳಿದ್ರಿ, ಕರೆಕ್ಟ್, ಹೇಳಲಿಲ್ಲ. ಇನ್ನು ಇವ್ರು ಮುಂದುವರೆದಿದ್ರು ಹೇಳ್ತಿರ್ಲಿಲ್ಲ, ಇವರು ಅಸತ್ಯ ಹೇಳ್ತಿರ್ಲಿಲ್ಲ. ಹೇಳಲ್ಲ ನಾವು, ಹೇಳ್ಬೇಕು ಚರ್ಚೆ ಮಾಡ್ತೀವಿ. ಒಂದು ನ್ಯಾಯ ಬೇರೆಯವ್ರಿಗಾದ್ರೂ ಮತ್ತೊಂದು. ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಬರೋದಕ್ಕಾಗ್ಲಿ, ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ಳೋದ್ರಾಗ್ಲಿ ಕಾಂಗ್ರೆಸ್ನ ಪಾತ್ರ ಏನೂ ಇಲ್ಲ. ಕಾಂಗ್ರೆಸ್ಗೊಂದು ಡಿಫಾಲ್ಟ್ ಲಾಭ ಜಗದೀಶ್ ಶೆಟ್ಟರ್ ರೂಪದಲ್ಲಿ ಸಿಕ್ಕಿತ್ತು. ಈ ಕಾಂಗ್ರೆಸ್ ಮೇಲಿನ ಬೇಸರದಿಂದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅದನ್ನ ಹೇಳ್ತಾರೆ, ಚೆನ್ನಾಗಿ ನಡೆಸ್ಕೊಂಡು ಕಾಂಗ್ರೆಸ್ ಬಿಜೆಪಿಯ ಒಳ ರಾಜಕಾರಣ ಮತ್ತು ಎರರ್ ಆಫ್ ಜಜ್ಮೆಂಟ್ ಆಫ್ ಇಲೆಕ್ಷನ್ಸ್, ಈ 2 ಪ್ರಮುಖ ಕಾರಣಗಳಿಂದ ಜಗದೀಶ್ ಶೆಟ್ಟರ್ ಹೊರಗಡೆ ಹೋದ್ರು, ವಾಪಸ್ ಬರ್ತಾರೆ. ರೀಸನ್ ಏನು ಅಂತ ಕೇಳಿದ್ರೆ, ಸರ್, he was not feeling home ಅಷ್ಟೇ. ಸರ್, he was not feeling home. It is understood and he has all the rights to go to his home. ಅದರಲ್ಲಿ ಏನು 2 ಮಾತಿಲ್ಲ. ಬಟ್ ಜಯರಾಜ್ ಅವರು ಹೇಳಿದ ಒಂದು ವಿಚಾರದಲ್ಲಿ ನಮ್ದು ಸ್ಮಾಲ್ ಕಂಪ್ಲೀಟ್ ಮಾಡಿಲ್ಲ ನಾನು. ಈಗ ಸರ್, ರಾಜಕೀಯ ಹೊರತಾ ಮಾತನಾಡಿ ಒಬ್ಬ ಮುತ್ಸದ್ದಿ, ನಾನೊಬ್ಬ ರಾಜಕಾರಣಿ, ನನ್ನ ಭವಿಷ್ಯದ ಪ್ರಶ್ನೆ. ಇವತ್ತು ಪಂಚರಾಜ್ಯದ ಫಲಿತಾಂಶ ಬಂದ ಮೇಲೆ ದೇಶದಲ್ಲಿ ಏನಾಗ್ತಿದೆ? ಇವತ್ತು INDA ಆಗ್ತಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ನೋಡಿಕೊಂಡು ಒಬ್ಬ ಮುತ್ಸದ್ದಿ ರಾಜಕಾರಣಿ ಆ ಪಕ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ದೇಶದಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಪಂಚರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲ್ತು, INDA ಒಡೆದು ಹೋಗ್ತಾ ಇದೆ, ಇದು ಯಾವುದೂ ಕೂಡ ಜಗದೀಶ್ ಶೆಟ್ಟರ್ ರಾಜಕಾರಣದ ಮೇಲೆ, ಅವರ ರಾಜಕೀಯ ಬದುಕಿನ ಮೇಲೆ ಏನೂ ಪರಿಣಾಮ ಇರಲಿಲ್ಲ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.